ಸಿದ್ದರಾಮಯ್ಯನವರೇ, ನಿಮ್ಮಂತ ಒಂದು ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ನೋಡ್ಲಿಲ್ಲ. ಶಾಸಕ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳ್ತಾ ಇದ್ದಾರೆ, ಇವಾಗ ಲಂಚಕೋರ ಲೂಟಿಕೋರ ಇವನ್ನ ಫಸ್ಟ್ ಕಿತ್ತಾಕ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿರಂತ KN ರಾಜಣ್ಣವ್ರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅಂತ. ಶಾಂತಿ ಆಗುತ್ತೋ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ಮೂರ್ನಾಮ ಇದೆ, 5 ನಾಮ ಪಂಚ ಗ್ಯಾರಂಟಿ ಅಂತೇಳಿ 5 ಪಂಚನಾಮ ಹಾಕಿ ಈ ಕರ್ನಾಟಕವನ್ನು ಹಾಳ್ಗೆಡುವಂತ ಸಿದ್ದರಾಮಯ್ಯ ತಲುಪಬೇಕು ಅನ್ನೋದೇ. ತುಮಕೂರು ಜಿಲ್ಲೆಯ ವಾಲ್ಮೀಕಿ ನಿಗಮದ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಯಾಕಪ್ಪ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದು 2 ವರ್ಷ 1 ತಿಂಗಳಾದ್ಮೇಲೆ ಮೊದಲೇ ಕೆಲಸ ಮಾಡಿದ್ದೆ ಅದು SC ST SCP TSP ಅಡಿ ಸುಮಾರು 33,000 ಕೋಟಿ ಹಣವನ್ನ ಆ ಬಡವರಿಗೆ ಮನೆ ಕಟ್ಟೋದಕ್ಕೆ, ಬೋರ್ವೆಲ್ ಹಾಕೋದಕ್ಕೆ, ಶಿಕ್ಷಣಕ್ಕೆ ಮತ್ತೆ ಟ್ಯಾಕ್ಸಿಗಳನ್ನ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಹಣವನ್ನ ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಮೀಸಲಾಗಿಟ್ಟಿದ್ದಂತ ಹಣವನ್ನ 33,000 ಕೋಟಿಯನ್ನ ಬರೀ ಗ್ಯಾರಂಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದಂತದ್ದು. SC ST ಹಣವನ್ನ ಜನರಲ್ಗೆ ಟ್ರಾನ್ಸ್ಫರ್ ಮಾಡಿ ಹಣ ಹಂಚುವ ಕೆಲಸವನ್ನ ಮೊದಲನೇದಾಗಿ ಮಾಡ್ತು. ಬಡವರಿಗೆ ಇವತ್ತು SC ST ನಿಗಮದಲ್ಲಿ ಬಡವರಿಗೆ ಒಂದು ಮನೆ ಕೊಡ್ತಿಲ್ಲ, ಒಂದು ಟ್ಯಾಕ್ಸಿ ಕೊಡ್ಲಿಲ್ಲ, ಒಂದು ಭೂಮಿಯನ್ನ ಪರ್ಚೇಸ್ ಮಾಡೋದಕ್ಕೆ ಹಣ ಕೊಡ್ಲಿಲ್ಲ, ಒಂದು ಬೋರ್ವೆಲ್ ಹಾಕ್ಸೋದಕ್ಕೂ ಹಣ ಕೊಡ್ಲಿಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾಗೇಂದ್ರ ಅವರು ಈ ನಿಗಮದ ಸಚಿವರಾಗಿದ್ದಂತ ಸಂದರ್ಭದಲ್ಲಿ 180 ಕೋಟಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ, ಏನಿವತ್ತು ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 178 ಕೋಟಿ ವಾಲ್ಮೀಕಿ ಜನರಿಗೆ, SC ST ಜನರಿಗೆ ಇತ್ತಂತ ಹಣವನ್ನ ರಾಜಕೀಯಕ್ಕೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಯಾವ್ದಾದ್ರು ಸರ್ಕಾರ ದೇಶದಲ್ಲಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರು 178 ಕೋಟಿ, ಇನ್ನೂ ಕೂಡ 50 ಕೋಟಿ ಹಗರಣದಲ್ಲಿದ್ದಂತ ಹಣವನ್ನ ವಾಪಸ್ ತರಕ್ಕಾಗಿಲ್ಲ. ಇವತ್ತು ಯಾರನ್ನು ಕೂಡ ಬಂಧಿಸಿಲ್ಲ. ಸಿದ್ದರಾಮಯ್ಯನವರು ನಮ್ದೆಲ್ಲ ತಪ್ಪು, ಅಧಿಕಾರಿಗಳು ಸಚಿವರು ತಪ್ಪಿಲ್ಲ, ಇಲ್ಲಿ ನಮ್ದು ಯಾರ್ದು ತಪ್ಪಿಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮಂತ ಒಂದು ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ನೋಡ್ಲಿಲ್ಲ. ಇವತ್ತು ಏನಲ್ಲಿ ನೀವು ಹೆಜ್ಜೆ ಗುರುತನ್ನ ಬಿಟ್ಟಿದ್ರಿ, 178 ಕೋಟಿ ಹಗರಣವನ್ನ ಮಾಡಿ ಲೂಟಿ ಮಾಡಿಸಿದ್ರಿ ಸಚಿವರ ಕಡೆಯಿಂದ. ಇವತ್ತು ಅದೇ ಹೆಜ್ಜೆ ಗುರುತನ್ನ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಪಾಪ ಬಡವರಿಗೆ ಕೊಟ್ಟಂತ ಬೋರ್ವೆಲ್ಗಳನ್ನ ಲೂಟಿ ಮಾಡಿದವ್ರೆ, ಬಡವರಿಗೆ ಕೊಟ್ಟಂತ ಸ್ವಸಹಾಯ ಸಂಘ ಸ್ಮಾಲ್ ಕ್ರೆಡಿಟ್ ಏನದು ಹೇಳ್ತಾರೆ ನಮಗೆ, ಸಣ್ಣ ಉದ್ಯಮಿದಾರರಿಗೆ ಉದ್ಯಮಶೀಲಿರುವಂತ ಹಣವನ್ನ ಲೂಟಿ ಮಾಡಿದ್ದಾರೆ, ಟ್ಯಾಕ್ಸಿಗಳನ್ನ ಲೂಟಿ ಮಾಡಿದ್ದಾರೆ, ಬೋರ್ವೆಲ್ಗಳಿಗೆ ಕೊಟ್ಟಂತ ಹಣವನ್ನ ಲೂಟಿ ಮಾಡಿದ್ದಾರೆ. ಯಾರು ಫಲಾನುಭವಿಗಳಿದ್ರೆ ಅವ್ರನ್ನ ಬಿಟ್ಟು ಅವರವರ ಖಾತೆಗಳಿಗೆ ಬೇರೆ ಬೇರೆ ಇವರೇ ಸೃಷ್ಟಿ ಮಾಡಿ, ಬೇರೆ ಬೇರೆ ಬೋಗಸ್ಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡಿರೋದನ್ನ ನಾವು ನೋಡಿದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ವಾಲ್ಮೀಕಿ ಹಗರಣ ಆಯ್ತು. ಸಿದ್ದರಾಮಯ್ಯನವರ ಹೆಂಡತಿ ಮೋಢಾದಲ್ಲಿ 14 ಸೈಟ್ ನ ಲೂಟಿ ಹೊಡೆದ್ರು, ವಾಪಸ್ ಕೊಟ್ರು. ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ದೋ ವಾಚ್ ಕಟ್ಬಿಟ್ಟು ವಾಪಸ್ ಕೊಟ್ರು ಲೋಕಾಯುಕ್ತಕ್ಕೆ. ಇವತ್ತು ಮುಖ್ಯಮಂತ್ರಿ ಆದ್ಮೇಲೆ 14 ಸೈಟ್ ಕಟ್ಟು ವಾಪಸ್ ಕೊಟ್ರು. ನೀವು ಕಳ್ತನ ಮಾಡಿದಾಗ ಯಾಕೆ ಸ್ವಾಮಿ ವಾಪಸ್ ಕೊಟ್ರಿ ನೀವು ವಾಚ್ನ? ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈಗ 14 ಸೈಟ್ ಯಾಕೆ ಸ್ವಾಮಿ ವಾಪಸ್ ಕೊಟ್ರಿ? ಈಗ ಯಾಕ್ರಿ ಸ್ವಾಮಿ ನಾಗೇಂದ್ರ ನೀವು ತಪ್ಪಾಡಿಲ್ಲ ಅಂದ್ರೆ ಯಾಕ್ರಿ ವಾಪಸ್ ಅವನ್ನ ವಜಾ ಮಾಡ್ತೀನಿ ಸಚಿವ ಸಂಪುಟದಿಂದ? ಇವತ್ತು ಜಮೀರ್ ಅಹಮದ್ ಮೇಲೆ ಸ್ವಂತ ಆಗಿನ ಈಗಿನ ಶಾಸಕ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳ್ತಾ ಇದ್ದಾರೆ, ಇವಾಗ ಲಂಚಕೋರ ಲೂಟಿಕೋರ ಇವನ್ನ ಫಸ್ಟ್ ಕಿತ್ತಾಕ್ರಿ ಅಂತ ಹೇಳ್ತಿದ್ದಾರೆ. ಇವತ್ತು ರಾಜು ಕಾಗೆ ಹೇಳ್ತಾ ಇದ್ದಾರೆ, 1 ರೂಪಾಯಿ ಅನುದಾನ ಬಂದಿಲ್ಲ, ಮಂತ್ರಿಗಳು ನಮಗೆ ಮರ್ಯಾದೆ ಕೊಡ್ತಿಲ್ಲ, 5 ಪೈಸಾ ಮರ್ಯಾದೆ ಇಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿ ಇವತ್ತು ಬೇರೆ ಬೇರೆ ಶಾಸಕರುಗಳು ಇವತ್ತು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ 5 ಪೈಸಾ ಮರ್ಯಾದೆ ಇಲ್ಲ ಅಂತೇಳಿ. ಬಂಡಾಯ ಭುಗಿಲೆದ್ದಿದೆ. ಕಾಂಗ್ರೆಸ್ ನಲ್ಲಿ ದಿನ ಒಂದೊಂದು ಹೇಳಿಕೆಗಳನ್ನ ಕೊಡ್ತೀರಾ. ಇಲ್ಲಿರಂತ KN ರಾಜಣ್ಣವ್ರು ಹೇಳ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅಂತ. ಶಾಂತಿ ಆಗುತ್ತೋ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ನಾನಿವತ್ತು ಈ ಸರ್ಕಾರ ತೊಡಗಬೇಕು, ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಕರ್ನಾಟಕದಲ್ಲಿ. ಕರ್ನಾಟಕ ಒಂದು ಅಭಿವೃದ್ಧಿಯ ರಾಷ್ಟ್ರ ದೇಶ ಆಗಿತ್ತು. ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿಗೆ ಬಂದಿದೆಯಪ್ಪ ಅಂತ ಹೇಳಿದ್ರೆ 4ನೇ ಸ್ಥಾನದಲ್ಲಿದ್ದಂತ ಕರ್ನಾಟಕ ಇವತ್ತು 25ನೇ ಸ್ಥಾನಕ್ಕೆ ದೇಶದಲ್ಲಿ ಬಂದಿದೆ. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ 5 ಪೈಸಾ ಹಣ ಇಲ್ಲ.
ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬಡವರು ಮನೆಯಲ್ಲೂ ಲೂಟಿ ಹೊಡಿತಾವ್ರೆ, ಬಡವರು ಕೊಡುವಂತ ಮನೆಯಲ್ಲೂ ಲೂಟಿ ಮಾಡ್ತಾ ಲೂಟಿಕೋರ್ ಸರ್ಕಾರ. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೇನೆ, ಬಡವರು ಹಣ ನುಗ್ಗಿದ್ದಾರೆ, ನೀವು ಸೈಡ್ ನಿಂತ್ಕೊಂಡ್ರಿ, ಈ ಆಫೀಸಿಗೆ ನುಗ್ಗಿ ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಎಳ್ಕೊಂಡೋಗಿ ಸ್ಟೇಷನ್ ಬಿಟ್ಟು ಹೋಗ್ತೀವಿ ನಾವು. ಇವ್ರ ಮೇಲೆ FIR ಹಾಕಿ ಇವ್ರನ್ನ ಬಂಧಿಸಿ ನನ್ನ ಮಕ್ಕಳನ್ನ ಅಂತೇಳಿ ಈ ಸರ್ಕಾರ ಇವರಿಗೆಲ್ಲ ರಕ್ಷಣೆ. ಇವ್ರ ಹತ್ರ ಎಲ್ಲ ರೋಡ್ ಕಾಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಹತ್ರ. ಇವ್ರ ಹತ್ರ ಎಲ್ಲ ತಿಂಗಳ ಮಾಮೂಲಿ, ವರ್ಷದ ಮಾಮೂಲಿ. 50 ಕೋಟಿ ಅನುದಾನ ಬಂದ್ರೆ 10 ಕೋಟಿ ಇವರಿಗೆ ಭ್ರಷ್ಟಾಚಾರ ಕೊಡ್ಬೇಕು. ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದ್ರ 40%, ಇವತ್ತು 80% ಅಲ್ಲ 100% ಬಡವರು ಹಣನೇ ಗುರುಮ್ ಅಂತಾರೆ. 3 ನಾಮ ಅಲ್ಲ, 3 ನಾಮ ಇದೆ, 5 ನಾಮ ಪಂಚ ಗ್ಯಾರಂಟಿ ಅಂತ ಹೇಳಿ 5 ಪಂಗನಾಮ ಹಾಕಿ ಈ ಕರ್ನಾಟಕವನ್ನು ಹಾಳ್ಗೆಡುವಂತ ಸಿದ್ದರಾಮಯ್ಯ ತಲುಪಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ಅದರಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಪೊಲೀಸರಿಗೂ ವಿನಂತಿ ಮಾಡ್ತಿದ್ದೇವೆ, ದಯವಿಟ್ಟು ನಮ್ಮನ್ನ ತಡಿಬೇಡಿ, ನ್ಯಾಯಯುತವಾಗಿ ಹೋರಾಟ ಮಾಡ್ತಿದ್ದೀವಿ. ಕಳ್ಳರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇದೆ. ಕಳ್ಳರನ್ನ ನಾವೇ ತಗೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಾವೇ ಸ್ಟೇಷನ್ ಎಳ್ಕೊಂಡೋಗಿ FIR ಹಾಕಿಸಿ ಆಮೇಲೆ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲರೂ ಧೈರ್ಯವಾಗಿ ಇಂಥ ಭ್ರಷ್ಟಾಚಾರ ಆಗ್ಬಾರ್ದು. ರಾಜ್ಯದಲ್ಲ ಯಾವುದೇ ಒಂದು ಚಿಕ್ಕ ಆಫೀಸಲ್ಲೂ ಕೂಡ ಭ್ರಷ್ಟಾಚಾರ ಆಗ್ಬಾರ್ದು. ಜನ ಎದ್ದೋಡ್ಬೇಕು, ಜನ ರೊಚ್ಚಿಗೆ ಹೇಳ್ಬೇಕು, ಜನ ಭಾವನೆಗಳನ್ನು ಇಟ್ಕೋಬೇಕು. ಮೋಸ ಆದಾಗ ಪ್ರತಿಭಟನೆ ಮಾಡಬೇಕು, ಮೋಸ ಆದಾಗ ಹಿಡಿದು ಅವನ್ನ ಜೈಲಿಗೆ ಹಾಕಿಸ್ಬೇಕು. ಅದು ಹೋರಾಟ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದೇವೆ. ಇವತ್ತು ಎಲ್ಲರೂ ಬಂದಿದ್ದೀರಾ, ನಿಮ್ಗೆ ಅನ್ಯಾಯ ಆಗಿದೆ, ಈ ಅನ್ಯಾಯ ಸರಿಪಡಿಸ್ತೀವಿ ಅಂತ ಈಗ ನಾವು ಕಾಳಜಿ ನ್ಯಾಯ ಮಾಡ್ತಾವ್ರೆ. ಇದಕ್ಕೆಲ್ಲ ನಾವು ಬಗ್ಗರ ಅಧಿಕಾರಿಗಳು ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಹಗರಣನೇ ಇನ್ನೂ ಕೂಡ ಒಬ್ಬ ಅಧಿಕಾರಿ ಶಿಕ್ಷೆ ಆಗಿಲ್ಲ. 2 ವರ್ಷ ಆಯ್ತಾ ಬಂತು, 1.5 ವರ್ಷ. ಅದರಿಂದ ಈ ಸರ್ಕಾರದ ನಮ್ಮ ನಂಬಿಕೆ ಇಲ್ಲ. ನಾವೇ ಅವ್ರನ್ನ ಅನಾಮತ್ ಎತ್ಕೊಂಡು ಹೋಗಿ ಸ್ಟೇಷನ್ಗೆ ಬಿಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧಿಸಿ